ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಮೆಸೇಜ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೆಷ್ಟು ಜನ ವಿದ್ಯೆ ಅದೇ ಅಂದ್ರೆ ಹೇಳ್ಕೊಳಲ್ಲ, ನಾನು ಓದಕ್ ಬರಲ್ಲ ಇದೆ ಅಂತ ಹೇಳಿ. ಅದು ಅವತ್ತಿಗೂ ಇದೆ ಇವತ್ತಿಗೂ ಇದೆ. ಈ ತರ ಒಂದೆಲ್ಲೋ ಒಂದ್ಸರಿ ಬಂದಾಗ ಒಂದ್ಸರಿ ಎಚ್ಚರ ಪಡಿಸ್ದಂಗೆ ತುಂಬಾ ತಿಳ್ಕೊಳ್ಳುವಂತ ವಿಷಯ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಇಂಥವ್ರಿಗೂ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿರೋದ್ರಿಂದ ದಯವಿಟ್ಟು ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲೇ ಕಲಾವಿದೆಯಾಗಿ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ, ನಾನು ನೋಡಿ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಈಗಿನ ಶಿಕ್ಷಣಕ್ಕೆ ತುಂಬಾ ಅನುಕೂಲವಾಗಿದೆ. ಇದರಲ್ಲಿ ಎಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ತೋರಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ಮೇಡಮ್. 100% ಸಕ್ಸಸ್ಫುಲ್. ಸ್ಕೂಲಲ್ಲಿ ವಿದ್ಯಾರ್ಥಿ ಸಂಸ್ಥೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಅವನ್ನೆಲ್ಲ ಸೂಪರ್ ಆಗಿ ಎಲ್ಲ ತೋರಿಸಿದ್ದಾರೆ ಮೇಡಮ್. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿತ್ತು, ನೋಡ್ಬೋದು. ಮಗ್ಳಿಗೋಸ್ಕರ ಎಲ್ಲ ಮಾಡ್ತಿದ್ದಾರೆ, ಹಂಗಾಗಿ ಚೆನ್ನಾಗಿತ್ತು. ದುರಂತರಗಳು ಏನಾದ್ರು ಆಗ್ತಾ ಇದ್ರೆ ಅದೆಲ್ಲ ಈ ತರ ತಡೆಗಟ್ಟಕ್ಕಾಗಿ ಬರ್ತಾರೆ ಅಂತ ಚೆನ್ನಾಗಿತ್ತು. ಒಟ್ನಲ್ಲಿ ಎಲ್ಲ ಇಷ್ಟ ಆಯ್ತು. ಮೂವಿ ನೋಡಿದ್ರೆ ಸೂಪರ್ ಆಗಿದೆ ಮೇಡಮ್. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾನ್ಸೆಪ್ಟ್ ಇದೆ. ಎಲ್ಲ ಹೊಸಬ್ರಿದ್ದಾರೆ, ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಈ ತರ ಮೂವೀಸ್ನ ನಾವು ಪ್ರೋತ್ಸಾಹಿಸಬೇಕು. ಕನ್ನಡ ಇಂಡಸ್ಟ್ರಿ ಈ ತರ ಮೂವೀಸ್ ಬರಬೇಕು. ಸೊ ಎಲ್ಲ ಒಳ್ಳೆ ಆಕ್ಟರ್ಸು, ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡವರಿದ್ದಾರೆ, ಮೇನ್ ಆಕ್ಟರ್ಸು ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋಣ. ಇದೇ ತರ ಮೂವೀಸ್ ತೆಗಿಬೇಕು. ಎಜುಕೇಶನ್ ಬಗ್ಗೆ ಇದೆ. ಸೊ ಈ ತರ ಮೂವೀಸ್ನ ಬೆಳೆಸ್ಬೇಕು. ದೊಡ್ಡ ದೊಡ್ಡ ಫಿಲಮ್ ಅಲ್ಲ, ಈ ತರ ಮೂವೀಸ್ ಬರ್ತವೆ. ಈ ತರ ಮೂವೀಸ್ನ ನೋಡ್ಬೇಕು, ಬೆಳೆಸ್ಬೇಕಂತ ನಾನು ಕೇಳ್ಕೊಂತೀನಿ. ಸೊ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಇಂಥ ಮೂವೀಸ್ ಬಂದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಲೆಂಗ್ತಿ ಆಗಿದೆ, ಪರವಾಗಿಲ್ಲ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಇದೆ. ನೋಡ್ಕೊಂಡು ಇದ್ ಮಾಡ್ಬೇಕು. ಬಟ್ ಅದೇ ಕಂಟೆಂಟ್ ಎಲ್ಲ ಚೆನ್ನಾಗಿದೆ. ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತು. ಕೆಲವು ಕಡೆ ಎಲ್ಲ ಲ್ಯಾಗಿಂಗ್ ಇದೆ. ಆದ್ರಿಂದ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಬ್ಜೆಕ್ಟು ಅವ್ರ ಐಡಿಯಾ ಏಮ್ ಚೆನ್ನಾಗಿದೆ, ಅದನ್ನ ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿನಲ್ಲಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಒಂದು ಒಳ್ಳೆ ಸಿನಿಮಾ, ತುಂಬಾ ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್, ಮತ್ತೆ ಎಲ್ಲಾ ಆರ್ಟಿಸ್ಟ್ ನೀಟಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫುಲ್ ನ್ಯಾಚುರಲ್ ಆಗಿ ಮೆಸೇಜ್ ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಚೆನ್ನಾಗಿದೆ ಮೂವಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟರ್ ಮೇಡಮ್ ಸೂಪರ್ ಚೆನ್ನಾಗಿದೆ. ಕಂಟೆಂಟ್ ಒಂದು ಚೆನ್ನಾಗಿದೆ. ಒಳ್ಳೆ ಕಲಾವಿದರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನಮಸ್ತೆ. ಇವಾಗಿನ ಜನರೇಷನ್ ಅಲ್ಲಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈ ತರದ್ದೆಲ್ಲ ನಡೀತಾ ಇದೆ. ಬಟ್ ಅದನ್ನ ಯಾರು ಮುಂದೆ ಬರಲ್ಲ ಗುರುತಿಸೋದಕ್ಕೆ. ಯಾರೋ ಒಬ್ರು ಬಂದು ಗುರುತಿಸಿ ಇದನ್ನೆಲ್ಲ ಎಲ್ಲಾರು ಹುಡ್ಕೋಕ್ಕಾಗಲ್ಲ ಅಂತ ಒಬ್ಬೊಬ್ರು ಬಂದು ಹುಡುಕಿ ಈ ತರ ಒಂದು ಸಮಾಜಕ್ಕೆ ಒಬ್ಬರು ತೋರಿಸ್ಕೊಳ್ಬೇಕು. ಯಾರು ಮುಂದೆ ಬರಲ್ಲ, ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತ ಯಾರು ಹೇಳಕ್ ಹೋಗಲ್ಲ. ಆದ್ರೆ ಯಾರಾದ್ರೂ ಒಬ್ಬರಲ್ಲಿ 10 ಜನರಲ್ಲಿ ಒಬ್ಬರಾದ್ರೂ ಇದನ್ನು ಗುರುತಿಸಿ ಇವಾಗ ಬೆಳೆಯುವಂತ ಸ್ಕೂಲ್ಗಳಿಗೆ ಮಾಡೋಂಥದಕ್ಕೆಲ್ಲ ಪ್ರತಿಭೆ ಚೆನ್ನಾಗಿರ್ಬೇಕು. ಯಾವ್ದು ಇವಾಗಿನ ಆರ್ಟಿಸ್ಟ್ಗಳೆಲ್ಲ ಇವಾಗ ಹೊಸದಾಗಿ ಕಲಿತಾ ಇದ್ದಾರೆ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನೂ ನಾನು ಮುಂದಕ್ಕೆ ಬೆಳೆಸ್ಬೇಕು ಅನ್ನೋದೇ ಖುಷಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ. ತಿಳಿಯುವಂಥವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಕೋಬೇಕು ಅನ್ನೋದು ಅಷ್ಟೇ. ಥ್ಯಾಂಕ್ ಯು. ಹಳ್ಳಿಗಳಲ್ಲಿ ಸ್ಕೂಲ್ ಹೆಂಗ್ ನಡೀತೆ ಎಲ್ಲ ತುಂಬಾ ಚೆನ್ನಾಗಿ ಕರ್ತಿವ್ರೆ ಮೇಡಮ್. ನೋಡ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ವಿಚಾರ ಬಂದು ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡೋಣ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಹೆಣ್ಮಕ್ಳಿಗೂ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಾವನಾತ್ಮಕ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ಕೂಲ್ ರಾಮನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಒಳ್ಳೆ ಥೀಮ್ ಇಟ್ಕೊಂಡಿದ್ದಾರೆ. ಮಕ್ಕಳ ಎಜುಕೇಶನ್ ಬಗ್ಗೆ ಹೇಗಿದೆ, ಸ್ಕೂಲ್ಸ್ ಎಲ್ಲ ಹೆಂಗೆ ಈಗ ಇದು ನಡೀತಾ ಇದೆ ಅದನ್ನ ಹೊರಗಡೆ ತಂದಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿ ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಗೌರ್ಮೆಂಟ್ ಸ್ಕೂಲ್ಗಳ ಏನು ಯಾವ ತರ, ಅದ್ರಲ್ಲಿ ಯಾವ ತರ ಒಳ್ಳೇದಿದೆ ಕೆಟ್ಟದಿದೆ ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ.
ಪ್ರೆಸೆಂಟ್ ಇರೋ ಸ್ಕೂಲ್ ಸಿಚುವೇಶನ್ಸ್ ಏನಿದೆ ಅದನ್ನ ಕರೆಕ್ಟ್ ಮಾಡ್ಕೊಡೋದಕ್ಕೆ ಒಂದು ಮೆಸೇಜ್ ಕೊಟ್ಟಂಗಿತ್ತು. ಒಳ್ಳೆ ಮೆಸೇಜ್ ಇರೋ ಮೂವಿ, ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಬಂದು ನೋಡಂತ ಮೂವಿ, ಬಂದು ಎಲ್ಲರೂ ನೋಡಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. The movie was amazing. It holds a very good message. Good message, very good movie. Good movie, must watch. Good movie. ಒಳ್ಳೆ ಮೂವಿ, ಚೆನ್ನಾಗಿ ಬಂದಿದೆ. ಗುಂಡ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಚೆನ್ನಾಗಿದೆ ಅದು. ಎಲ್ಲರೂ ಬಂದು ಸಿನಿಮಾ ನೋಡಿ ಇವರಿಗೆ ಶೇರ್ ಮಾಡಿ, ಚೆನ್ನಾಗಿದೆ, ಸೂಪರ್. ನೈಸ್ ಮೂವಿ, ಚೆನ್ನಾಗಿದೆ. ಗುಡ್ ಸೋಷಿಯಲ್ ಮೆಸೇಜ್. ತುಂಬಾ ಚೆನ್ನಾಗಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡೋಂಥ ಸಿನಿಮಾ, ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಎಲ್ಲ ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಂಥದ್ದು ಬಹಳ ಚೆನ್ನಾಗಿದೆ, ಒಳ್ಳೆ ಮೆಸೇಜ್. ಮೂವಿ ತುಂಬಾ ಚೆನ್ನಾಗಿದೆ. ನಾವೇ ಟೀಮ್ ಕುತ್ಕೊಂಡು ನೋಡ್ಬೇಕಾದ್ರೆ ಫುಲ್ ನಕ್ಕಿದೀವಿ. ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬಾ ಸೂಪರ್ ಆಗಿ ಬಂದಿದೆ. ನೀವೆಲ್ಲರೂ ಕೂಡ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಜೊತೆ ಬಂದು ದಯವಿಟ್ಟು ಒಂದ್ಸರಿ ಬಂದು ಮೂವಿ ನೋಡೋಗಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊಸೈಟಿಗೆ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಆಗಲಿ, ಏನು ಮತ್ತೆ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋದಾಗಿರ್ಬೋದು, ಪ್ರತಿಯೊಂದು ರೀತಿನೂ ಕೊಟ್ಟಿದ್ದಾರೆ. ಮತ್ತೆ ಈ ಸ್ಕೂಲ್ ಕಾಲೇಜಸ್ಗಳಲ್ಲಿ ಆಗೋದೆಲ್ಲ ಬರೀ ಅಟ್ರಾಕ್ಷನ್ ಅಷ್ಟೇ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಕೂಡ ಮಿಸ್ ಮಾಡ್ತೀರಾ, ಬಂದು ಒಂದ್ಸರಿ ನಮ್ಮ ಮೂವಿನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮೆಮೊರೀಸ್ ಇದೆ, ಯಾಕಂದ್ರೆ ನೋಡ್ತಾನೆ ತುಂಬಾ ಅಳುನು ಇದೆ, ಯಾಕಂದ್ರೆ ನಗುನು ಇದೆ. ಹಾಗೆ ಈಗಿನ ಗೌರ್ಮೆಂಟ್ ಸ್ಕೂಲ್ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಮೂವಿಲಿ ತೋರಿಸಿದೀವಿ. ಎಲ್ರು ಬನ್ನಿ, ಇಡೀ ಕರ್ನಾಟಕದ ಜನತೆ ಬಂದು ನಮ್ಮ ಮೂವಿನ ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು. ಇಲ್ಲಾಗ್ಲಿಲ್ಲ ಅಂದ್ರೂ ನಿಯರ್ ಬೈ ಮಾಲ್ಸ್ ಇದೆ, ಎಲ್ಲರೂ ಬನ್ನಿ. ಧನ್ಯವಾದ. ಮೂವಿ ತುಂಬಾ ಚೆನ್ನಾಗಿದೆ, ಆದ್ರೆ ಕನ್ನಡ ಮೂವಿನ ಇನ್ನೂ ಸಪೋರ್ಟ್ ಮಾಡ್ಬೇಕು. ಈ ಮೂವಿನ ಎಲ್ಲ ನೋಡಿ ಇನ್ನೂ ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ಬಂದು ಥಿಯೇಟರ್ ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ನಾನು ಆಕ್ಟ್ ಮಾಡಿ ಗುಂಡ ಅಂತ, ಚೆನ್ನಾಗಿದೆ, ಎಲ್ಲರೂ ನಕ್ಕಿದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಕೇಳ್ಕೊಂತಾರೆ. ಮೂವಿ ಚೆನ್ನಾಗೈತೆ, ಕಾಮಿಡಿ ಆಗೈತೆ, ಇನ್ನು ಎಜುಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಚೆನ್ನಾಗೈತೆ, ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ. ಇದರಲ್ಲಿ ನಾನು ಪಾತ್ರ ಮಾಡಿದ್ದೀನಿ, ಅಪೂರ್ವ ಅಕ್ಕನ್ ಸಿಸ್ಟರ್ ಕ್ಯಾರೆಕ್ಟರು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಆಕ್ಚುಲಿ 4 years ಬ್ಯಾಕ್ ನಾನು ಇನ್ನೂ ಅವಾಗ ಮೂವಿಗೆ ಎಂಟ್ರಿ ಕೊಟ್ಟಿದ್ದೆ. ಸೊ ನಾನು ಸೀರಿಯಲ್ ಅಲ್ಲಿನೂ ಮಾಡ್ತಿದ್ದೀನಿ, ಸಿನಿಮಾನು ಮಾಡಿದ್ದೀನಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಕಳು ಅವಾಗ ಇನ್ನೂ ಚಿಕ್ಕವ್ರು ಇದ್ರು, ಇವಾಗ ದೊಡ್ಡವರಾಗ್ಬಿಟ್ರು. 4 years ಆಯ್ತು ಅದು ರಿಲೀಸ್ ಆಗಿ. ಸೊ ಇವನು ಕೌಶಿಕ್ ಇರ್ಬೋದು, ದೀಕ್ಷಿತ್ ಇರ್ಬೋದು, ಆಮೇಲೆ ಸುಪ್ರೀತಾ ಇರ್ಬೋದು, ಎಲ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ತುಂಬಾ ಫನ್ನಿ ಆಗಿ ಇತ್ತು, ಇಷ್ಟ ಆಯ್ತು. ಎಲ್ರು ಮೂವಿ ನೋಡಿ ಕನ್ನಡ ಮೂವಿಗಳನ್ನ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.